ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಹೊರಟಿದ್ದಾರೆ ಏನು ಅಂತ ಅಂದರೆ, ಬನ್ನಿ ಹೇಳ್ತೀನಿ. ಎಲ್ರಿಗೂ ಆಸೆ ಇರುತ್ತೆ ಗೂಗಲಲ್ಲಿ ನನ್ನ ಫೋಟೋ ಬರಬೇಕು, ಗೂಗಲ್ ಕ್ರೋಮಲ್ಲಿ ಸರ್ಚ್ ಮಾಡಿದ್ರೆ ನನ್ನ ಫೋಟೋ ಬರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಸ್ನೇಹಿತರೆ. ಅಬ್ಸಲ್ಯೂಟ್ಲಿ ನನಗೂ ಕೂಡ ಆಸೆ ಇದೆ. ಆದರೆ ಇದನ್ನು ಯಾವ ಥರ ಗೂಗಲಲ್ಲಿ ನಿಮ್ಮ ಫೋಟೋ ಒಂದು ಬರಬೇಕು, ಆ ಥರ ಯಾವ ಥರ ಟ್ರಿಕ್ ಉಪಯೋಗಿಸಿ ನಿಮ್ಮ ಒಂದು ಫೋಟೋ ಬರಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ ಗೂಗಲಲ್ಲಿ ಯಾರು ಫೋಟೋ ಬರುತ್ತೆ ಅಂದರೆ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ದೊಡ್ಡ ಸಾಧನೆ ಏನೋ ಒಂದು ಮಾಡಿರ್ತಾರೆ ಅಂಥವ್ರ ಫೋಟೋ ಗೂಗಲ್ ಬಂದೇ ಬರ್ತದೆ ಸ್ನೇಹಿತರೆ, ನಿಮಗೂ ಗೊತ್ತು. ಆದರೂ ನಮ್ಮ ಒಂದು ಸಾಮಾನ್ಯ ವ್ಯಕ್ತಿಗಳ ಫೋಟೋ ಗೂಗಲಲ್ಲಿ ಬರಬೇಕು ಅಂದರೆ ಯಾವ ಥರ ಟ್ರಿಕ್ನ ಉಪಯೋಗಿಸ್ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ನಮ್ಮ ಎಂಕೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮಾಡಿ, ಅದು ಮಡಿಬೇಡಿ ಅಂತ ಹೇಳ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಗೂಗಲಲ್ಲಿ ನೀವು ಫೋಟೋ ಬರಬೇಕಂದ್ರೆ ಏನು ಮಾಡಬೇಕು ಅಂದರೆ, ನಾನು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ. ಈ ಟ್ರಿಕ್ನ ಫಾಲೋ ಮಾಡಿ. ನಾನು ಯಾವುದೇ ಥರ ಮೊಬೈಲ್ ಸ್ಕ್ರೀನ್ ತೋರಿಸೋದಿಲ್ಲ ಈ ವಿಡಿಯೋದಲ್ಲಿ, ಡೈರೆಕ್ಟಾಗಿ ಹೇಳ್ಕೊಡ್ತೀನಿ. ಕೇಳಿ ಸ್ನೇಹಿತರೆ, ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಆಗಿರ್ಬೋದು, ಯಾವುದಂದರೆ ಫೇಸ್ಬುಕ್ ಆಗಿರ್ಬೋದು ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟ್ಟರ್ ಆಗಿರ್ಬೋದು ಅಥವಾ ಟಿಕ್ಟಾಕ್ ಇಲ್ಲ, ಇವಾಗ ಟಿಕ್ಟಾಕ್ ಮೊದಲಿತ್ತು, ಇವಾಗಿಲ್ಲ. ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ಆಗಿರ್ಬೋದು ಅಥವಾ ಆ್ಯಪ್ ಆಗಿರ್ಬೋದು, ಅಲ್ಲಿ ನೀವು ನಿಮ್ಮ ಫೋಟೋನ ಅಪ್ಲೋಡ್ ಮಾಡ್ತಾ ಇರ್ತೀರ. ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಫೋಟೋಗೆ ನಿಮ್ಮ ಹೆಸ್ರು ಇರ್ತದೆ ನೋಡಿ, ಅದನ್ನು ಟ್ಯಾಗ್ ಮಾಡಿ. ನಿಮ್ಮ ಹೆಸ್ರನ್ನ ಟ್ಯಾಗ್ ಮಾಡಿದ್ರೆ ನೀವು ಕಂಪಲ್ಸರಿ ನಿಮ್ಮ ಹೆಸ್ರನ್ನ ಟ್ಯಾಗ್ ಮಾಡಲೇಬೇಕಾಗುತ್ತೆ. ನಿಮ್ಮ ಹೆಸ್ರನ್ನ ಟ್ಯಾಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಆ ಟ್ಯಾಗ್ಲೈನಾಗಿ ಗೂಗಲಲ್ಲಿ ಸೇವ್ ಆಗಿರುತ್ತೆ. ಮತ್ತು ಗೂಗಲ್ ಸರ್ಚ್ ಹಿಸ್ಟ್ರಿಲಿ, ಗೂಗಲ್ ಕ್ರೋಮ್ ಸರ್ಚ್ ಹಿಸ್ಟ್ರಿಯಲ್ಲಿ ಹೋಗ್ಬಿಟ್ಟು ನಿಮ್ಮ ಹ್ಯಾಶ್ ಟ್ಯಾಗ್ ಹಾಕಿರ್ತೀರ, ಆ ಹೆಸ್ರನ್ನ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ಫೋಟೋ ಅಲ್ಲಿ ಬರುತ್ತೆ ಸ್ನೇಹಿತರೆ. ಇದರಿಂದ ನೀವು ತುಂಬ ಉಪಯೋಗ ಪಡ್ಬೋದು. ನೀವೆಲ್ಲ ಒಂದು ಕಡೆ ಹೋಗಿರ್ತೀರ, ಇಮೇಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವೆಲ್ಲ ಒಂದು ಕಡೆ ಹೋಗಿರ್ತೀರ, ಅಲ್ಲಿ ನಿಮ್ಮ ಫೋಟೋ ಕೇಳ್ತಾರೆ. ಆವಾಗ ನಿಮ್ಮ ಫೋಟೋ ನಿಮ್ಮ ಹತ್ರ ಇರೋದಿಲ್ಲ ಅಲ್ವಾ. ಆ ಟೈಮಲ್ಲಿ ನೀವು ಅವ್ರಿಗೆ ಹೇಳ್ಬೋದು, ಗೂಗಲ್ ಕ್ರೋಮ್ ಓಪನ್ ಮಾಡಿ ನನ್ನ ಹೆಸ್ರು ಹೊಡಿಬೋದು, ನನ್ನ ಫೋಟೋ ಬರುತ್ತೆ ಅಂತ ನೀವು ಹೇಳ್ಬೋದು ಸ್ನೇಹಿತರೆ. ಚೆನ್ನಾಗಿರುತ್ತೆ. ಆದ್ರೂ ಆ ಥರ ಹೇಳೋದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ಒಂದು ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಟ್ವಿಟರ್ ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಫೋಟೋ ಹಾಕಬೇಕಾದ್ರೆ ಅಲ್ಲಿ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ. ಹ್ಯಾಶ್ಟ್ಯಾಗ್ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಹ್ಯಾಶ್ಟ್ಯಾಗ್ ನೇಮು ಗೂಗಲ್ ಸರ್ಚ್ ಹಿಸ್ಟ್ರಿಲಿ ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಫೋಟೋ ಬರುತ್ತೆ. ನಾನು ಎಕ್ಸಾಂಪಲ್ ತೋರಿಸ್ಬೇಕು ಅಂತಂದರೆ ನನ್ನ ಒಂದು ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಫೋಟೋ ಬರುತ್ತೆ ಅಂತ. ಬನ್ನಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಮ ಫೋಟೋ ಯಾವ ಥರ ಬರುತ್ತೆ ಅಂತ. ಮತ್ತು ಆವಾಗಲೇ ಸ್ಕ್ರೀನ್ ರೆಕಾರ್ಡ್ ಮಾಡಲ್ಲ ಅಂತೇಳಿದ್ದೆ, ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ, ಗೂಗಲ್ ಕ್ರೋಮಲ್ಲಿ ನನ್ನ ಒಂದು ಚಾನಲ್ ಹೆಸ್ರನ್ನ ಹಾಕಿ ತೋರಿಸ್ತೀನಿ. ನನ್ನ ಚಾನಲ್ ನೇಮ್ ಹಾಕ್ತಾಯಿದ್ದೀನಿ, ನೋಡ್ಬೋದು. ನನ್ನ ಚಾನಲ್ ಇಲ್ಲಿ ಬಂದಿದ್ದೆ, ಎಷ್ಟು ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು. ನನ್ನ ಚಾನಲಲ್ಲಿ ಯಾವುದೇ ಥರ ಫೋಟೋ ಹಾಕಿಲ್ಲ, ಆದರೂ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇಮೇಜಸ್ ಯಾವ ಥರ ಬರುತ್ತೆ ಅಂತ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿದ್ರೆ ತೋರಿಸ್ತೀನಿ. ನೋಡಿ, ಇಮೇಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತು ನನ್ನ ಒಂದು ಚಾನಲ್ನ ಲೋಗೋ ಬಂದಿದೆ ಮತ್ತು ನಾನು ಹಾಕಿರೋ ವೀಡಿಯೋಸ್ ಕೂಡ ಬಂದಿದೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ನಾನು ಹಾಕಿರೋ ಒಂದು ವೀಡಿಯೋಸು ಕೂಡ ಇಲ್ಲಿ ಲಿಂಕ್ ಆಗ್ತಾಯಿದೆ. ನಾನು ಜಾಸ್ತಿ ವೀಡಿಯೋಸ್ ಹಾಕಿಲ್ಲ, ಆದ್ದರಿಂದ ಇಲ್ಲಿ ಬರ್ತಾಯಿಲ್ಲ. ಮತ್ತು ನಾನು ನನ್ನ ಫೋಟೋಗೆ ಇದುವರೆಗೆ ಅದು ಟ್ಯಾಗ್ ಲೈನ್ಸ್ ಯೂಸ್ ಮಾಡಿಲ್ಲ, ಆದ್ದರಿಂದ ಬರ್ತಾಯಿದೆ ಈ ಥರ. ನೀವು ನಿಮ್ಮ ಫೋಟೋಗೆ ಈ ಥರ ಹಾಕೋಬೋದು ಸ್ನೇಹಿತರೆ. ಈ ಥರ ಟ್ಯಾಗ್ ಲೈನ್ಸ್ನ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಫೋಟೋಗೆ ಗೂಗಲ್ ಕ್ರೋಮಲ್ಲಿ ಬರೋ ಥರ ನೀವು ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಈ ಒಂದು ಟ್ರಿಕ್ನ ಉಪಯೋಗಿಸ್ಕೊಂಡು ನೀವು ಕೂಡ ನಿಮ್ಮ ಗೂಗಲ್ ಕ್ರೋಮಲ್ಲಿ ನಿಮ್ಮ ಒಂದು ಫೋಟೋನ ಹಾಕೋಬೋದು. ಈ ಥರ ಟ್ರಿಕ್ ಉಪಯೋಗಿಸ್ಕೊಳ್ಳಿ ಮತ್ತು ಫೋಟೋಗಳನ್ನ ಹಾಕಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.